ಅಪ್ಪ, ಈಗ ಸಮಾಧಾನವಾಯಿತು ನನಗೆ. ಇನ್ನು ಸ್ವಲ್ಪ ವಿಳಂಬವಾದ್ರೂ ಕೂಡ ಈ ನನ್ನ ಚುಕ್ಕ ಹೃದಯನೇ ಬಡ್ದು ಚಿತ್ರವಾಗಿ ಬಿಡ್ತಾ ಇತ್ತು. ಭದ್ರವಾಗಿ ಉಳಿದಿದೆ ಎಂದು ನಿರ್ಭಯವಾಗಿ ಇರಬೇಡ. ಇಂದು ಬಯಕೆ ಚಲ ಶಾಂತವಾಗಿಲ್ಲ. ಅದು ಯಾವತ್ತೂ ಬತ್ತುವುದಿಲ್ಲ ಸಂಕು. ಏಕೆ? ಯಾಕೆಂದ್ರೆ ಉರಿ ಬಿಸಿಲಿಂದ ಮರೆಮಾಚಿಸುವ ಈ ನಿಮ್ಮ ಸೌಜನ್ಯ ಸ್ವಭಾವದ ಪ್ರಕಾರದ ಕಿರಣಗಳಿಗೆ ಪ್ರವೇಶ ನೀಡಿದೆ ತಾನೆ. ಶ್ರುತಿ, ಅದೆಷ್ಟು ಅರ್ಥಪೂರ್ವಕವಾಗಿದೆ ಈ ಮಾತು. ನಾನು ಮರೆತ ಅತಿ ಮುಖ್ಯವಾದ ವಿಷಯ ಇಂದು ನೆನಪಿಗೆ ಬಂದಿತು. ಏನೇದು? ಅದನ್ನು ನಾನು ನಮ್ಮ ಪ್ರೀತಿ ಪ್ರಾರಂಭದ ಹಂತದಲ್ಲೇ ನಿನ್ನ ಮುಂದೆ ಮಂಡಿಸಬೇಕಾಗಿತ್ತು. ಆದರೆ ಅದಕ್ಕೆ ಸರಿಯಾದ ಅವಕಾಶ ಸಿಗದೇ ಇದ್ದ ಕಾರಣ ಇಷ್ಟು ವಿಳಂಬವಾಯಿತು. ಇಂದು ಇದನ್ನು ನಿನಗೆ ಹೇಳದೇ ಇರಲಿಲ್ಲ. ನೋಡು ಶ್ರುತಿ, ನನ್ನ ಹೃದಯದ ಕಳವಳದ ಕೋರಿಕೆ ನಿನ್ನ ಮುಂದೆ ಬಿಚ್ಚಿಡುತ್ತೇನೆ. ಅದರಿಂದ ನಿನ್ನ ಮನಕ್ಕೆ ನೋವಾಗಬಹುದು, ಸ್ವಲ್ಪ ದುಃಖವೂ ಆಗಬಹುದು. ಅದ್ಯಾವುದನ್ನು ಲೆಕ್ಕಿಸದೆ ಈ ನನ್ನ ಚಿಕ್ಕ ಬೇಡಿಕೆಯನ್ನು ನೆರವೇರಿಸಿಕೊಡುವುದಾಗಿ ವಚನ ಕೊಡು ಶ್ರುತಿ. ಅದೇನಂತ ಹೇಳಿಸಬೇಕು. ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಏಳಿಗೆಗೋಸ್ಕರ ನನ್ನ ಪ್ರಾಣ ಕೊಡಲು ಸಿದ್ಧಳಿರ್ಬೇಕು. ನಿಮ್ಮ ಮಾತನ್ನ ನಾನು ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತೀನಿ. ಅದ್ಯಾವ ಮಾತಂತ ಹೇಳಿಸಬೇಕು. ಹಾಗೆಂದು ನನಗೆ ವಚನ ಕೊಡು ಶ್ರುತಿ. ಅಂದ್ರೆ ನನ್ನ ಮೇಲೆ ನಿಮಗೆ ವಿಶ್ವಾಸ ಅನ್ನೋದೇ ಇಲ್ಲ ಸಂಕು. ಖಂಡಿತ ಇದೆ. ನೋಡು ಶ್ರುತಿ, ಕೆಲವೊಂದು ವಿಷಯಗಳು ಬಹಳ ವಿಚಿತ್ರವಾಗಿರುತ್ತವೆ. ವಿಶ್ವಾಸದಲ್ಲೇ ಸಂಶಯ ಹುಟ್ಟಿಸುವ ವಿಶೇಷ ವಿಷಯಗಳಲ್ಲಿ ಇದು ಒಂದಾಗಿದೆ. ಅದಕ್ಕಾಗಿ ನೀನು ನನಗೆ ಭಾಷೆ ಕೊಟ್ಟರೆ ಮಾತ್ರ ವಿಷಯ ಹೊರಹಾಕುತ್ತೇನೆ. ಸಂಕು, ಆ ವಿಷಯ ನನ್ನಿಂದ ಆಗದೇ ಇದ್ರು ಕೂಡ ನನ್ನ ಶಕ್ತಿ ಮೀರಾದ್ರೂ ನಿಮ್ಮ ಮಾತನ್ನು ನಾನು ಖಂಡಿತವಾಗ್ಲೂ ನೆರವೇರಿಸ್ಕೊಳ್ತೇನೆ. ತೆಗೆದುಕೊಳ್ಳಿ, ನಾನು ನಿಮಗೆ ಕೊಡ್ತಿರುವ ವಚನ. ಅದ್ಯಾವ ವಿಷಯ ಅಂತ ನನ್ನ ಮುಂದೆ ಹೇಳಿ. ಶ್ರುತಿ, ನಾನೊಬ್ಬ ಆದರ್ಶವಾದಿ. ನನ್ನ ತತ್ವ ವಿಚಾರಗಳು ನಿನಗೆ ತಾತ್ಕಾಲಿಕವಾಗಿ ಅಹಿತವೆನಿಸಬಹುದು. ಆದರೆ ಅವುಗಳಲ್ಲಿ ಒಂದು ಸತ್ಯತೆ ಇದೆ. ನೋಡು ಶ್ರುತಿ, ನಿನ್ನ ಮನದ ಮಧುರ ಕಾಮಲೆಗಳು, ಉಡಿಗೆ ತೊಡಿಗೆಗಳು ಅಪೇಕ್ಷೆ, ರಾಗ ರುಚಿಗಳ ಆಕಾಂಕ್ಷೆ,